ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭವನ್ನು ತಿಳಿಯಪಡಿಸುತ್ತೇನೆ. ಬೆಳಗಾಗಿದೆ, ಎಚ್ಚರಗೊಂಡಿದ್ದೀರಾ? ಬನ್ನಿರಿ, ನಾವು ದೇವರ ಮಾತುಗಳನ್ನು ಧ್ಯಾನಿಸೋಣ ಎಂಬುದಾಗಿ ನಿಮ್ಮೆಲ್ಲರನ್ನು ಅನುದಿನದ ಧ್ಯಾನಕ್ಕಾಗಿ ಆಹ್ವಾನಿಸುತ್ತೇನೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ಧ್ಯಾನ ಪ್ರಾರಂಭಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಮತ್ತೊಂದು ನೂತನ ದಿನವನ್ನು ನಮ್ಮೆಲ್ಲರನ್ನು ಪ್ರವೇಶಪಡಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮೆಲ್ಲರಿಗೆ ಜೀವಾಹಾರ ದಯಪಾಲಿಸಿ ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ? ಆಯಾಸವಾಗಿದ್ದೀರೋ? ಬೇಸತ್ತು ಹೋಗಿದ್ದೀರೋ? ಇಲ್ಲವೇ ಕುಗ್ಗಿ ಹೋಗಿದ್ದೀರೋ? ಅಥವಾ ಭಯಪಡ್ತಾ ಇದ್ದೀರೋ? ಇಲ್ಲವೇ ಏನ್ ಮಾಡಬೇಕೆಂದು ಗೊತ್ತಾಗಲಾರದ ಪರಿಸ್ಥಿತಿಯಲ್ಲಿದ್ದೀರೋ? ಯೇಸು ಕ್ರಿಸ್ತನಿಗೆ ಬೇಡಿಕೊಳ್ಳುವಂಥವರ ವಿಷಯದಲ್ಲಿ ದೇವರು ದೊಡ್ಡ ಪ್ರಣಾಳಿಕೆಯುಳ್ಳವರಾಗಿದ್ದಾರೆ. ನಾವು ಏನ್ ಮಾಡಬೇಕೆಂದು ಗೊತ್ತಾಗದೇ ಇರುವಾಗ, ನಮಗೆ ಭಯ ಅನಿಸಿದಾಗ, ಬಾಧೆ ಉಂಟಾದಾಗ, ನಾವು ಮಾಡಬೇಕಾದಂತಹ ಮಾಡಲು ಸಾಧ್ಯವಾದ ಒಂದು ಕೆಲಸವಿದೆ. ಈಸಿಯಾಗಿ ಮಾಡಬಹುದು. ಯಾವುದು ಗೊತ್ತಾ? ಪ್ರಾರ್ಥನೆ. ಪ್ರಾರ್ಥನೆ ಎಂದರೆ ಹೃದಯಾಂತರಾಳದಿಂದ ಬರುವ ಒಂದು ಕೂಗಾಗಿದೆ ಎಂದು ಒಬ್ಬ ದೈವ ಸೇವಕರು ಹೇಳಿದ್ದಾರೆ. ಪ್ರಾರ್ಥನೆ ಅಂದರೆ ದೇವರೊಂದಿಗೆ ಮಾತಾಡಿ ಸಂಭಾಷಿಸಿಕೊಳ್ಳುವಂಥದ್ದಾಗಿದೆ, ದೇವರಿಗೆ ಹಂಚಿಕೊಳ್ಳುವಂಥದ್ದೇ ಆಗಿದೆ. ಪ್ರಾರ್ಥಿಸುವಂಥವರನ್ನು ದೇವರು ಪ್ರೀತಿಸುತ್ತಾರೆ, ಅವರ ಸಮೀಪದಲ್ಲಿಯೇ ಇರುತ್ತಾರೆ. ಬೈಬಲ್ನಲ್ಲಿ ಬಹಳಷ್ಟು ಪ್ರಾರ್ಥನೆ ವೀರರನ್ನು ನಾವು ನೋಡ್ತೇವೆ. ಅವರೆಲ್ಲರಲ್ಲಿ ದಾನಿಯೇಲನು ಒಬ್ಬ ವಿಜ್ಞಾಪನೆ ಪ್ರಾರ್ಥನೆ ವೀರನಾಗಿದ್ದ. ದಾನಿಯೇಲ 1ನೇ ಅಧ್ಯಾಯದಲ್ಲಿ ಅವನಿಗೆ ಯೌವನಸ್ಥನಾಗಿ ನಾವು ನೋಡ್ತೇವೆ. ಆನಂತರ 3 ಜನ ರಾಜರು ಆಳ್ವಿಕೆ ಮಾಡುವ ಕಾಲದಲ್ಲಿ ದಾನಿಯೇಲನಿದ್ದ. ಅಂದ್ರೆ ಅವನ ವಯಸ್ಸು ಸುಮಾರು 90 ವರ್ಷ ಮೇಲ್ಪಟ್ಟು ಇದ್ರೂ ಕೂಡ, ಆ ವಯಸ್ಸಲ್ಲೂ ಕೂಡ ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ಅವನು ಪ್ರಾರ್ಥಿಸುತ್ತಾ ಇದ್ದ. ನಾವೇನೋ ಒಂದು ಸೀಸನಲ್ಲಿ ಪ್ರಾರ್ಥನೆ ಮಾಡಿ ನಿಲ್ಲಿಸಿಬಿಡ್ತೇವೆ. ಯೌವನಸ್ಥನಾಗಿರುವಾಗ ತನ್ನ ಶರೀರವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ತಾನೆ, ಅಪವಿತ್ರಪಡಿಸಿಕೊಳ್ಳೋದಿಲ್ಲ. ರಾಜನ ಭೋಜನ ಪದಾರ್ಥಗಳನ್ನು ತಿರಸ್ಕರಿಸುತ್ತಾನೆ. ದೇಶದಲ್ಲಿ ಪ್ರಾರ್ಥನೆ ಮಾಡುವ ಸ್ನೇಹಿತರೊಂದಿಗೆ ಸೇರಿ ಪ್ರಾರ್ಥಿಸುತ್ತಾ ರಾಜನಿಗೆ ಎಷ್ಟೋ ಹೆಚ್ಚಾಗಿ ಸಲಹೆ ಕೊಡುವವನಾಗಿ, ಎಚ್ಚರಿಸುವವನಾಗಿ ನಿಲ್ಲುತ್ತಾನೆ. ವೈಯಕ್ತಿಕವಾಗಿ ದೇವರೊಂದಿಗೆ ಸಹವಾಸ ಮಾಡಲು ದಿನಕ್ಕೆ 3 ಆವರ್ತಿ ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಾ ಇದ್ದ. ಇಸ್ರಾಯೇಲರು ಬಾಬೇಲಿಗೆ ಸೆರೆ ಹಿಡಿಯಲ್ಪಟ್ಟು ಒಯ್ದಾಗ ಈ ದಾನಿಯೇಲನು ಒಬ್ಬ ಬಂದಿಯಾಳಾಗಿ ಸೆರೆ ಒಯ್ಯಲ್ಪಟ್ಟ ನೆಬೂಕದ್ನೆಚ್ಚರನಿಂದ. ಆದರೆ ಅದೇ ದೇಶಕ್ಕೆ ಆಶೀರ್ವಾದವಾಗಿ ಮಾರ್ಪಡ್ತಾನೆ. ದಾನಿಯೇಲನ ದೇವರೇ ನಿಜವಾದ ದೇವರೆಂದು ಹೇಳುವಷ್ಟರ ಮಟ್ಟಿಗೆ ಕರ್ತನು ದಾನಿಯೇಲನನ್ನು ಹೆಚ್ಚಿಸುತ್ತಾರೆ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುತ್ತೇನೆಂದು ದೇವರು ಹೇಳಿದ್ದಾರೆ. ನಾವು ಯಾವಾಗ ನೋಡಿದ್ರೂ ದೇವರು ನನಗೆ ಹೆಚ್ಚು ದಿವ್ಯ ದಾನಗಳಿಂದ ಆಶೀರ್ವದಿಸಬೇಕು, ಹೆಚ್ಚು ನನಗೆ ಪ್ರೀತಿಸಬೇಕು ಅಂದ್ಕೊಳ್ತೇವೆ ಹೊರತು, ನಾವು ಆತನನ್ನು ಹೆಚ್ಚು ಪ್ರೀತಿಸ್ತಾ ಇದ್ದೇವೋ? ನಾವು ಆತನಿಗೆ ನಂಬಿಗಸ್ತರಾಗಿದ್ದೇವೋ? ನಾವು ಆತನೊಂದಿಗೆ ಸಹವಾಸವುಳ್ಳವರಾಗಿದ್ದೇವೋ ಎನ್ನುವುದನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಈ ದಾನಿಯೇಲನು ಇಸ್ರಾಯೇಲ್ ಜನಾಂಗದವರ ಬಿಡುಗಡೆಗೋಸ್ಕರ ಮಾಡಿದಂತಹ ಆ ವಿಜ್ಞಾಪನೆ ಪ್ರಾರ್ಥನೆ ನಾವು ಓದುವುದಾದರೆ, ಎಷ್ಟೋ ಉಜ್ಜೀವನ ನಮ್ಮ ಚರ್ಚಸ್ಗಳಲ್ಲಿಯೂ ಅಥವಾ ನಮ್ಮ ಮನೆಗಳಲ್ಲಿ ವೈಯಕ್ತಿಕವಾಗಿ ಓದುವುದಾದರೆ ಎಷ್ಟು ಉಜ್ಜೀವನ ಉಂಟಾಗುತ್ತೆ ಗೊತ್ತಾ? ಆಮೇಲೆ ಬೇಕಾದರೆ ದಾನಿಯೇಲನ ಪುಸ್ತಕ ಇಡೀ 9ನೇ ಅಧ್ಯಾಯ ಓದು ನೋಡಿ. ಅದಕ್ಕೋಸ್ಕರ ದಾನಿಯೇಲನು 3 ವಾರಗಳವರೆಗೂ ಉಪವಾಸವಿದ್ದು ಮಾಂಸಾಹಾರವನ್ನು ಬಿಟ್ಟು ಮಿತವಾದ ಆಹಾರದೊಂದಿಗೆ ದೇವರ ಸನ್ನಿಧಿಯಲ್ಲಿ 21 ಡೇಸ್ ಮೊರೆ ಇಡುತ್ತಾನೆ. ಇವಾಗಲೂ ಕೆಲವೊಂದು ಸ್ಥಳಗಳಲ್ಲಿ 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಇಡ್ತಾರೆ. ದೇವರಿಗೆ ಸ್ತೋತ್ರ. ಎಷ್ಟು ಹೆಚ್ಚು ಸಮಯ ಕಾಲ, ಎಷ್ಟು ದಿನಗಳವರೆಗೂ ಇಟ್ಟಿದ್ದೇವೆ ಅನ್ನೋದೇ ಎಷ್ಟರ ಮಟ್ಟಿಗೆ ನಮ್ಮ ಹೃದಯ ದೇವರ ಸನ್ನಿಧಿಯಲ್ಲಿ ಸುರಿಯುತ್ತಾ ಇದ್ದೇವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ತಪ್ಪದೆ ಈ ಉಪವಾಸ ಪ್ರಾರ್ಥನೆಯ ಶಕ್ತಿ ನಾವು ಪಡೆದುಕೊಳ್ತೇವೆ, ಹೊಂದಿಕೊಳ್ತೇವೆ. ಅದೇನೋ ಉಪವಾಸವಿದ್ದದಕ್ಕಾಗಿ ಅಲ್ಲ, ಆದರೆ ನಮ್ಮನ್ನು ನಾವು ತ್ಯಜಿಸಿಕೊಳ್ಳುವಂಥದ್ದಾಗಿದೆ. ಯಾವನಾದರೂ ನನ್ನನ್ನು ಹಿಂಬಾಲಿಸಲು ಇಚ್ಛಿಸುವುದಾದರೆ ತನ್ನನ್ನು ತಾನು ತ್ಯಜಿಸಿಕೊಳ್ಳಲಿ ಎಂದು ಯೇಸು ಹೇಳಿದ್ದಾರೆ. ನಾನಲ್ಲ ಅಂದುಕೊಳ್ಳೋದಾದರೆ ಆಗ ಅಂಥವರನ್ನು ದೇವರು ಉಪಯೋಗಿಸಿಕೊಳ್ತಾರೆ, ಅಂಥವರ ಸಂಗಡ ದೇವರಿದ್ದಾರೆಂದು ಗುರುತಿಸಬಲ್ಲೆವು. ನೋಡಿ, ಇಲ್ಲಿ ದಾನಿಯೇಲನ 21 ಡೇಸ್ ಪ್ರೇಯರ್ ನಂತರ ಆ ದೇವರ ಬಳಿಯಿಂದ ದಾನಿಯೇಲ 10ನೇ ಅಧ್ಯಾಯ ವಚನ 10 ದಯವಿಟ್ಟು ನೋಡ್ರಿ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯ 10ನೇ ವಚನ.
ಆಹಾ, ನನಗೆ ಹಸ್ತ ಸ್ಪರ್ಶವಾಯಿತು. ನಾನು ಗಡಗಡನೆ ನಡುಗುತ್ತಾ ಮೊಳಕಾಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿ, ಆಗ ಅವನು ನನಗೆ, ದಾನಿಯೇಲನೇ, ನೀನು ಅತಿಪ್ರಿಯನಾಗಿರುವುದರಿಂದ ನಾನು ಕಳಿಸಲ್ಪಟ್ಟೆ. ನೀನು ಎದ್ದು ನಿಂತುಕೋ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸಿಕೋ ಅಂದನು. ದಾನಿಯೇಲನೇ, ನೀನು ನನಗೆ ಬಹು ಪ್ರಿಯನಾಗಿರುವುದರಿಂದ ನಾನು ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ. ದೇವರ ಬಳಿಯಿಂದ ಒಂದು ಸಂದೇಶ ಬರುತ್ತೆ. ದಾನಿಯೇಲನೇ, ನೀನು ನನಗೆ ಬಹು ಪ್ರಿಯನು ಎಂದು. ನೀನಂದ್ರೆ ಬಹಳ ಇಷ್ಟ ನನಗೆ. ಯಾಕೆಂದರೆ ನೀನು ನನ್ನ ಮಾತು ಕೇಳುವವನಾಗಿದ್ದಿ. ಯಾಕೆಂದರೆ ನಾನು ಹೇಳಿದ್ದನ್ನು ಅಕ್ಷರಶಃ ಮಾಡುವವನಾಗಿದ್ದಿ. ನಂಬಿಗಸ್ತನಾಗಿದ್ದಿ. ನನ್ನೊಂದಿಗೆ ನನ್ನ ಸಹವಾಸ ಕೋರುವವನಾಗಿದ್ದಿ. ನನ್ನ ಚಿತ್ತ ನೆರವೇರಬೇಕೆಂದು ಆಶಿಸುವವನಾಗಿದ್ದಿ. ನನ್ನ ಪ್ರಣಾಳಿಕೆ ಏನೆಂದು ಅರಿತುಕೊಂಡು ಅವುಗಳನ್ನು ನೆರವೇರಿಸುವುದಕ್ಕಾಗಿ ಗುರಿಯುಳ್ಳವನಾಗಿದ್ದಿ. ಈ ದಿನ ದೇವರ ಫೇವರ್, ದೇವರ ಒಂದು ಮೆಚ್ಚುಗೆ ಹೊಂದಲು ನಾವು ಎಂದಾದರೂ ಪ್ರಯತ್ನ ಮಾಡಿದ್ದೇವಾ? ಯಾವಾಗ ನೋಡಿದ್ರೂ ಮನುಷ್ಯರು ನಮಗೆ ಹೇಗೆ ಮೆಚ್ಚಿಕೊಳ್ಬೇಕು, ಇಲ್ಲವೇ ಅವರಿಗೆ ನಾವು ಹೇಗೆ ಮೆಚ್ಚಿಸಬೇಕು, ಅವರಿಗೆ ತಕ್ಕಂತೆ ಹೇಗೆ ನಾವು ಅಲಂಕರಿಸಿಕೊಳ್ಬೇಕು, ಹೇಗೆ ವಸ್ತ್ರಧಾರಣೆ ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ಅವರಿಗೆ ಸಂತೋಷಪಡಿಸುವುದಕ್ಕಾಗಿ ನಮಗಿಷ್ಟವಿಲ್ಲದಿದ್ರೂ ಮನಸಾಕ್ಷಿಗೆ ಕಷ್ಟವಾಗಿದ್ರೂ ಹೇಗೆ ಇತರರನ್ನು ಸಂತೋಷಪಡಿಸಬೇಕೆಂದು ಪ್ರಯತ್ನಿಸುವಂಥವರನ್ನು ಈ ದಿನಗಳಲ್ಲಿ ನಾವು ನೋಡ್ತೇವಲ್ಲವೇ? ಹೃದಯ ಶುದ್ಧಿ ಕಳೆದುಕೊಳ್ಳುವವರನ್ನು ಕೂಡ ನೋಡ್ತೇವಲ್ಲವೇ? ಮನುಷ್ಯರನ್ನು ಸಂತೋಷಪಡಿಸುವವರು ದೇವರನ್ನು ಸಂತೋಷಪಡಿಸಲಿಕ್ಕಾಗಲ್ಲ. ದೇವರಿಗೆ ನಾವು ಪ್ರಿಯರಾಗಿರಬೇಕಾದ್ರೆ ಆತನು ನಮ್ಮಿಂದ ಏನು ಕೇಳ್ತಾ ಇಲ್ಲ. ಓ ಮನುಷ್ಯನೇ, ಯಾವುದು ಉತ್ತಮವಾದದ್ದು ನಿನಗೆ ತಿಳಿಸಲಾಗಿದೆ. ದೀನ ಮನಸ್ಸುಳ್ಳವನಾಗಿ ನಡೆದುಕೋ, ನ್ಯಾಯವುಳ್ಳವನಾಗಿ ನಡೆದುಕೋ. ಅಷ್ಟೇ ಅಲ್ಲವೋ ದೇವರು ನಿನಗೆ ಕೇಳ್ತಿರೋದು? ನಿನ್ನ ಒಂದು ಕಾಣಿಕೆಗಳು, ನಿನ್ನ ವಜ್ರಗಳು, ವೈಡೂರ್ಯಗಳು ಏನು ಕೇಳ್ತಾ ಇಲ್ವಲ್ಲ? ದೀನನಾಗಿ ಆತನ ಮಾತು ಕೇಳಿದ್ರೆ ಸಾಕು. ವಾಕ್ಯಾನುಸಾರವಾಗಿ, ದೇವರ ಚಿತ್ತಾನುಸಾರವಾಗಿ, ನ್ಯಾಯವಾಗಿ ಜೀವಿಸಿದರೆ ನೀವು ಆತನಿಗೆ ಬಹಳ ಇಷ್ಟವಾಗಿರ್ತೀರಿ. ಪ್ರತಿ ವ್ಯಕ್ತಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಂತರ ಒಂದೇ ಒಂದು ಆಸೆಯುಳ್ಳವರಾಗಿರಬೇಕು. ನಾನು ನನ್ನ ದೇವರಿಗೆ ಪ್ರಿಯನಾಗಿರಬೇಕು, ಆತನಿಗೆ ಇಷ್ಟನಾಗಿ ಬದುಕಬೇಕು ಎಂದು. ಆತನು ನನ್ನನ್ನು ಮೆಚ್ಚಿಕೊಂಡ್ರೆ ಸಾಕು. ಈ ಲೋಕ ನನ್ನ ಬಗ್ಗೆ ಏನಂದ್ಕೊಂಡ್ರೂ ಪರವಾಗಿಲ್ಲ. ಅಂಥ ಗುರಿಯೊಂದಿಗೆ ನಾವು ಕರ್ತನಿಗೋಸ್ಕರ ಏನೇ ಮಾಡಿದ್ರೂ ಕೂಡ, ಯಾವ ರೀತಿ ಜೀವಿಸುತ್ತಿದ್ದೇವೆ ಎಂದು ತಿಳಿದುಕೊಂಡು ಆತನ ನಾಮ ಮಹಿಮೆ ಪಡಿಸುತ್ತಿರುವುದಾದರೆ ಖಂಡಿತವಾಗಿಯೂ ದೇವರು ತನ್ನ ಕಾರ್ಯಗಳನ್ನು ನಮ್ಮ ಮುಖಾಂತರ ಈ ಲೋಕಕ್ಕೆ ತೋರಿಸಲು ಆಶಿಸುವವರಾಗಿದ್ದಾರೆ. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಾರ್ಥನೆ ಇದೆಯಾ? ದೇವರೊಂದಿಗೆ ಸಹವಾಸ ಮಾಡುವ ಅನುಭವಗಳಿವೆಯಾ? ದೇವರಿಗೆ ಇಷ್ಟವಿಲ್ಲದವುಗಳನ್ನು ಪಕ್ಕಕ್ಕೆ ತಳ್ಳಿ ಹಾಕಿದ್ದೀರಾ? ದೇವರಿಗೆ ಇಷ್ಟವಾಗಿರುವ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ಸೆನ್ಸ್ ಆಫ್ ಒಬಿಷನ್, ಕಮಿಷನ್ ಅನ್ನುತ್ತಾರಲ್ಲವೇ? ಮಾಡಕೂಡದವುಗಳನ್ನು ಮಾಡೋದು, ಮಾಡಬೇಕಾದವುಗಳನ್ನು ಮಾಡದೇ ಇರುವುದು ಎರಡು ವಿಧವಾದ ತಪ್ಪುಗಳಿವೆ ಎಂಬುದಾಗಿ ವಿಭಜಿಸಿದ್ದಾರೆ. ಪ್ರಾರ್ಥನೆ ಮಾಡಬೇಕು, ಆದರೂ ಮಾಡುತ್ತಾ ಇಲ್ಲ. ದೇವರನ್ನು ಆರಾಧಿಸಬೇಕು, ಆದರೆ ಆರಾಧಿಸ್ತಾ ಇಲ್ಲ. ನೋಡಿ, ನಿಮ್ಮ ದೇಹ ದೇವರ ಆಲಯವಾಗಿದೆ. ಅಪವಿತ್ರವಾದವುಗಳೊಂದಿಗೆ ವ್ಯವಹರಿಸಬಾರದು, ಅಪವಿತ್ರವಾದದನ್ನು ಮುಟ್ಟಬಾರದು. ಲೋಕದಲ್ಲಿ ಆನಂದಿಸುತ್ತಾ ಇದ್ದೀರಿ. ದಾನಿಯೇಲನ ವಿಷಯದಲ್ಲಿ ಒಂದು ವೇಳೆ ನಾವು ನೋಡುವುದಾದರೆ, ಅವನು ಅಂತರಂಗದಲ್ಲಿ ಶುದ್ಧನಾಗಿದ್ದಾನೆ, ದೇವರಿಗೆ ಇಷ್ಟಕರವಾಗಿದ್ದಾನೆ, ದೇವರಿಗೆ ಪ್ರಿಯವಾದವುಗಳನ್ನೇ ಮಾಡುತ್ತಿದ್ದಾನೆ. ಕೊನೆಗೆ ದೇವರಿಗೆ ಬಹುಪ್ರಿಯನಾಗುತ್ತಾನೆ. ನೋಡಿ, ಅವನು ಉಪವಾಸವಿದ್ದು ಪ್ರಾರ್ಥಿಸಿದ, ನಿಲ್ಲುವುದಕ್ಕೂ ಕೂಡ ಅವನಿಗೆ ಶಕ್ತಿ ಇಲ್ಲದಷ್ಟು ಬಲಹೀನನಾಗಿದ್ದಾಗ ದೇವರು ತನ್ನ ದೂತನನ್ನು ಕಳುಹಿಸಿ ಅವನಿಗೆ ನಿಲ್ಲುವಂತೆ ಮಾಡಿ, ನಾನು ಹೇಳುವುದನ್ನು ಕೇಳು, ನನ್ನ ಮಾತು ತಿಳಿಸುತ್ತಿದ್ದೇನೆ, ನೀನು ನನಗೆ ಕೇಳಿರೋದ್ರಿಂದ ನನ್ನ ಮಾತು ನಿನಗೆ ತಿಳಿಸುತ್ತಿದ್ದೇನೆ ಎಂದು ಹೇಳುವುದನ್ನು ನೋಡ್ತೇವೆ. 19ನೇ ವಚನ ಹೇಳುತ್ತೆ, ಮತ್ತೊಮ್ಮೆ ಆತನು ನನ್ನನ್ನು ಮುಟ್ಟಿ ನನ್ನನ್ನು ಬಲಪಡಿಸಿ, ನೀನು ಬಹುಪ್ರಿಯನು, ಭಯಪಡಬೇಡ, ನಿನಗೆ ಶುಭವಾಗಲಿ, ಧೈರ್ಯವನ್ನು ತಂದುಕೋ, ಏನಂತೆ ಧೈರ್ಯ ತಂದುಕೋ ಎಂದು ನನಗೆ ಹೇಳಿದನು. ಬಹಳ ಸಾರಿ ನಾವು ಅಧೈರ್ಯಗೊಳ್ಳುತ್ತಿರುವಾಗ, ನಿರುತ್ಸಾಹರಾಗುತ್ತಿರುವಾಗ, ಬಹಳಷ್ಟು ಸಾರಿ ದೇವರಿಗೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಉತ್ತರಿಸಲಿಲ್ವಲ್ಲ ಎನ್ನುವಂತಹ ಪರಿಸ್ಥಿತಿ ಎದುರುಗೊಳ್ಳುತ್ತಿರುವಾಗ, ಶತ್ರುಗಳ ಬಲ ನಮಗೆ ಭಯಂಕರವಾಗಿ ಕಾಣಿಸಿಕೊಳ್ಳುತ್ತಿರುವಾಗ, ಆ ಹೋರಾಟ 21 ಡೇಸ್ ಉಪವಾಸ ಪ್ರಾರ್ಥನೆ ಅಂದರೆ ಸೈತಾನನೊಂದಿಗೆ ಹೋರಾಡುವಂಥದ್ದಾಗಿದೆ. ಖಂಡಿತವಾಗಿ ಸೈತಾನನು ನಮಗಿಂತಲೂ ಬಲಿಷ್ಠನೇ, ಆದರೆ ಸೈತಾನನಿಗಿಂತ ಅನೇಕ ಪಟ್ಟು ಬಲಿಷ್ಠನಾಗಿದ್ದಾನೆ ನಮ್ಮ ಕರ್ತನು. ಆ ಸೈತಾನನನ್ನು ಹೊರದೋಡಿಸಿ ಸೋಲಿಸಿ ಅವನ ತಲೆಯನ್ನು ಜಜ್ಜಿ ಹಾಕಿದಾತನಾಗಿದ್ದಾನೆ. ನಾವು ಕರ್ತನಲ್ಲಿ ಹೀಗೆ ನಂಬಿಕೆ ಇಟ್ಟರೆ ಧೈರ್ಯ ತಂದುಕೊಳ್ತೇವೆ. ಧೈರ್ಯ ತಂದುಕೋ ಎಂದು ನೋಡಿ, ಆ ದೂತನು ದಾನಿಯೇಲನಿಗೆ ಹೇಳ್ತಾನೆ, ನಿನಗೆ ಶುಭವಾಗಲಿ, ಧೈರ್ಯ ತಂದುಕೋ, ಭಯಪಡಬೇಡ, ಹೌದಲ್ಲವೇ ಎಂದು ಕರ್ತನು ಬಲಪಡಿಸುತ್ತಾರೆ. ನೀನು ಧೈರ್ಯ ತಂದುಕೋ ಎಂದು ನನಗೆ ಬಲಪಡಿಸಿದ್ದಕ್ಕಾಗಿ ನೊಡೆಯನೆ ಮಾತಾಡು ಎಂದು ನಾನು
ಆತನಿಗೆ ಹೇಳಿದೆನು. ಅನೇಕ ಸಾರಿ ನಾವು ಅಂದುಕೊಳ್ತೇವೆ, ಇದನ್ನು ನಾವು ಮಾಡ್ಲಿಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ನಿಷ್ಠೆ, ಇದಕ್ಕಿಂತ ಹೆಚ್ಚು ಭಕ್ತಿ ನಾವು ತೋರಿಸ್ಲಿಕ್ಕಾಗಲ್ಲ, ಈಗ ಮಾಡಿರೋ ಸೇವೆ ಸಾಕು, ಇನ್ನು ಸೇವೆ ಮುಂದುವರಿಸ್ಲಿಕ್ಕಾಗ್ತಾ ಇಲ್ಲ, ಶಾರೀರಿಕ ಬಲಹೀನತೆ ಇವೆ, ಆರ್ಥಿಕ ತೊಂದರೆಗಳಿವೆ, ಹೋರಾಟಗಳು ಹೆಚ್ಚಾಗ್ತಿವೆ ಅಂದುಕೊಳ್ತಿರುವಾಗ ಕರ್ತನು ನಮಗೆ ಬಿಟ್ಟು ಬಿಡುವಾತನಲ್ಲ. ಸೊ ಓಕೆ, ಪರವಾಗಿಲ್ಲ, ಆಯ್ತು ಹೋಗು, ಇನ್ನೊಬ್ಬನನ್ನು ಆರಿಸಿಕೊಳ್ತೇನೆ ಎಂದು ದೇವರು ಹೇಳೋದಿಲ್ಲ. ನಮ್ಮಂತಹ ಬಲಹೀನರನ್ನು ಬಲಪಡಿಸುವಾತನಾಗಿದ್ದಾನೆ. ನಮ್ಮ ಬಲ ಕುಂದಿ ಹೋಗಿರೋದಾದರೆ ಯೌವನ ಬಲ ಕೊಡುತ್ತೇನೆಂದು ಹೇಳಿದ್ದಾರೆ ನಮ್ಮ ದೇವರು. ಹದ್ದಿನಂತೆ ಹಾರಾಡುವ ಬಲ ಕೊಡ್ತೇನೆಂದು ಹೇಳಿದ್ದಾರೆ ದೇವರು. ಎಲಿಯನಂತಹ ಪ್ರವಾದಿಯೇ ಒಂದು ಸಮಯದಲ್ಲಿ ಬೇಸತ್ತು ಹೋಗ್ತಾನೆ. ಆಕಾಶದಿಂದ ಅಗ್ನಿಮಳೆಯನ್ನು ಸುರಿಯ ಮಾಡುತ್ತಾನೆ, ಅದ್ಭುತಗಳನ್ನು ಮಾಡ್ತಾನೆ. ಆದರೆ ಇಜ್ಬೇಲಳ ಮಾತಿಗೆ ಭಯಪಟ್ಟು ಪ್ರಾಣ ಕಾಪಾಡಿಕೊಳ್ಳಬೇಕೆಂದು ಎಲ್ಲೋ ದೂರ ಓಡಿ ಹೋಗಿ ಜಾಲಿ ಮರದ ಕೆಳಗೆ ಕೂತ್ಕೊಂಡು, ಇನ್ನು ನಾನು ಮಾಡಿದ ಸೇವೆ ಸಾಕು, ದೇವರೇ ನನ್ನ ಪ್ರಾಣ ತೆಗೆದುಕೋ ಎಂದು ಪ್ರಾರ್ಥನೆ ಮಾಡಿದನಂತೆ. ನಾವು ಪ್ರಾರ್ಥನೆ ಕೂಡ ಕೆಲವೊಂದು ಸಾರಿ ಹುಚ್ಚುಚ್ಚಾಗಿ ಮಾಡ್ತೇವೆ. ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ದೇವೆ ಅನ್ನೋದು ಮುಖ್ಯವಲ್ಲ, ದೈವ ಚಿತ್ತಾನುಸಾರವಾಗಿ ಪ್ರಾರ್ಥಿಸಿದೇವೋ ಇಲ್ಲವೋ ಎನ್ನುವುದು ಬಹಳ ಪ್ರಾಮುಖ್ಯ. ಅದಕ್ಕೆ ಯುಕ್ತವಾಗಿ ಪ್ರಾರ್ಥಿಸುವುದು ನಮಗೆ ಗೊತ್ತಿಲ್ಲದರಿಂದ ಪರಿಶುದ್ಧಾತ್ಮ ದೇವರು ನಮ್ಮ ಆಸಕ್ತಿಯನ್ನು ನೋಡಿ ವಿಜ್ಞಾಪನೆ ಮಾಡ್ತಾರೆ ಎಂದು ವಾಕ್ಯ ತಿಳಿಯಪಡಿಸುತ್ತೆ. ಅದಕ್ಕೆ ಪ್ರಾರ್ಥಿಸುವಾಗ ಏನೋ ಒಂದು ದೊಡ್ಡ ಲಿಸ್ಟ್ ಅನ್ನು ಇಟ್ಕೊಂಡು ಅದನ್ನು ಪ್ರಾರ್ಥಿಸಿ ಮುಗಿಸಿದ್ದೇನೆ ಅಂದುಕೊಳ್ಳಬಾರದು. ನಾವು ಪ್ರಾರ್ಥಿಸುವಾಗ ಮೊಳಕಾಲೂರಿ ನಮ್ಮ ಹೃದಯವನ್ನು ದೇವರಿಗೋಸ್ಕರ ತೆರೆಯುವಾಗ ಆ ಹೃದಯದಲ್ಲಿ ದೇವರು ತನ್ನ ಕೃಪೆಯನ್ನು ಸುರಿಯ ಮಾಡ್ತಾರೆ. ತುಂಬಿ ತುಳುಕುವಂತಹ ಅನುಭವ ದೇವರು ನಮಗುಂಟು ಮಾಡುತ್ತಾರೆ. ಎಲಿಯನು ತನ್ನ ಜೀವಿತದಲ್ಲಿ ನಿರುತ್ಸಾಹಪಟ್ಟಾಗ ಮರದ ಕೆಳಗೆ ಕುಗ್ಗಿ ಹೋದವನಾಗಿ ಕೂತುಕೊಂಡಾಗ ಮೊದಲನೇ ಅರಸುಗಳು 19ನೇ ಅಧ್ಯಾಯದಲ್ಲಿ ನೋಡ್ತೇವೆ. 3ನೇ ವಚನ ನೋಡಿ. ಇವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನೇ ಹೋಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯ್ತು, ನನ್ನ ಪ್ರಾಣವನ್ನು ತೆಗೆದುಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. ಅವನು ಅದೇ ಜಾಲಿ ಗಿಡದ ಕೆಳಗೆ ನಿದ್ರೆ ಮಾಡಿದನು. ಫಕ್ಕನೆ ಒಬ್ಬ ದೇವದೂತನು ಬಂದು ಅವನನ್ನು ತಟ್ಟಿ, ನೋಡಿ, ಹೆಚ್ಚು ನಿರುತ್ಸಾಹ ಉಂಟಾದಾಗ ನಿದ್ರೆ ಬರುತ್ತೆ. ಅದು ಒಂದು ರೀತಿಯಾದ ಮತ್ತು ಬಂದಂತಿರುತ್ತೆ, ಗಾಬರಿತನದಿಂದ ನಿದ್ರೆ ಮಾಡುವಂಥದ್ದಾಗಿರುತ್ತೆ. ಡಿಸ್ಕರೇಜ್ ಆದಾಗ ಹಾಗೆಯೇ ಅಳುತ್ತಾ ಅಳುತ್ತಾ ಕೆಲವರು ಮಂಚದ ಮೇಲೆ ಹಾಗೆ ಮಲ್ಕೊಳ್ತಾರೆ. ನಿಮಗೇನಾದರೂ ಅಂತಹ ಅನುಭವ ಇದೆಯಾ? ಯಾರೋ ಏನೋ ಅಂದಿದ್ದಕ್ಕಾಗಿಯೋ, ಇಲ್ಲವೇ ಶತ್ರು ಬಹು ಬಲಿಷ್ಠನಾಗಿರುವುದರಿಂದಲೋ, ಕೆಲವು ವಿಷಯಗಳನ್ನು ಕೇಳಿದಾಗ, ಕೆಲವು ಪರಿಸ್ಥಿತಿಗಳನ್ನು ತಿಳ್ಕೊಂಡಾಗ, ಜೀವನದ ಮೇಲೆ ವಿರಕ್ತಿ ಉಂಟಾದಾಗ ನನಗೆ ಸಾಕಾಯಿತು ಎನ್ನುವಂತಹ ಅನುಭವ ಪ್ರತಿಯೊಬ್ಬ ಭಕ್ತನ ಜೀವಿತದಲ್ಲಿ ಉಂಟಾಗುತ್ತೆ. ಅವುಗಳನ್ನು ಅವರು ಎದುರಿಸಿರುವುದರಿಂದಲೇ ಕರ್ತನನ್ನು ಮಹಿಮೆಪಡಿಸಿದ್ದಾರೆ. ಆದರೆ ನಮ್ಮಲ್ಲಿ ಅನೇಕರು ಅವುಗಳಿಗೆ ಒಳಗಾಗುತ್ತಾ ಇರುವುದರಿಂದಲೇ ಸೈತಾನನಿಗೆ ಅವಕಾಶ ಕೊಡ್ತಿದ್ದೇವೆ. ದೇವರು ನಿಮಗೆ ಕೈ ಬಿಡೋದಿಲ್ಲ ಪ್ರಿಯರೇ, ಬಿಟ್ಟು ಬಿಡೋದಿಲ್ಲ. ಭಯಪಡಬೇಡಿ, ಭಯಪಡಬೇಡಿ. ಇಲ್ಲಿಯೂ ಕೂಡ ತನ್ನ ದೂತನನ್ನು ಕಳುಹಿಸಿ, ನೋಡಿ, ಆ ಗಿಡದ ಕೆಳಗೆ ಎಲಿಯ ಮಲಗುತ್ತಿದ್ದಾನೆ ಆ ಅರಣ್ಯದಲ್ಲಿ. ಆಗ ದೇವರು ತನ್ನ ದೂತನನ್ನು ಕಳಿಸಿ ಏನ್ ಮಾಡ್ತಾರೆ ನೋಡಿ, 19ನೇ ಅಧ್ಯಾಯ 5ನೇ ವಚನದಲ್ಲಿ. ಅವನು ಜಾಲಿ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಫಕ್ಕನೆ ಒಬ್ಬ ದೇವದೂತನು ಬಂದು ಮುಟ್ಟಿ, ನೀನು ಎದ್ದು ಊಟ ಮಾಡು ಎಂದು ಹೇಳಿದನು. ಆಗ ಅವನು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯೂ ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಎದ್ದು ಊಟ ಮಾಡಿದನು. ಇದು ಎಲ್ಲಿಂದ ಬಂತು ಎಂಬ ಸಂಗತಿ ಏನೂ ಹೇಳಲಿಲ್ಲ. ನೋಡಿ, ಹಸುವೆಯಿಂದ ಹೊಟ್ಟೆ ಉರಿಯುತ್ತಾ ಇತ್ತು. ಅದಕ್ಕಾಗಿಯೇ ನೋಡಿ ತಿಂದ್ಬಿಟ್ಟು ಮತ್ತೆ ಮಲಗದ. ಎಸ್, ದೇವರು ನಮ್ಮ ಹಸುವೆಯನ್ನು ಕೂಡ ಅರಿತವರಾಗಿದ್ದಾರೆ. ಅದಕ್ಕೆ ಯೇಸು ತನ್ನ ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆಯಲ್ಲಿ ಒಂದು ಮಾತಿದೆ, ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸು ಎಂಬುದಾಗಿ. ತಾಯಿ ನಮಗೆ ಅನ್ನ ಹಾಕುವುದನ್ನು ಮರೆತರೂ ಮರೆತಾಳು, ಆದರೆ ಕರ್ತನು ನಮ್ಮ ಹಸುವೆಯನ್ನು ಯಾವತ್ತೂ ಕೂಡ ಮರೆಯಲ್ಲ. ನೆನಪಿನಲ್ಲಿಟ್ಕೊಳ್ಳುವ ಆತನು ನಮ್ಮ ಅವಶ್ಯಕತೆಗಳೆಲ್ಲ ತೀರಿಸುವಾತನೂ ಆಗಿದ್ದಾನೆ. ನೀವು ಮರೆತರೂ ಆತನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದು ಇಲ್ಲಿ ನಾವು ನೋಡ್ತೇವೆ. ಆತನನ್ನು ಪ್ರೀತಿಸಿದವರಿಗೆ ಹೇಗೆ ದೇವರು ಪೋಷಿಸಿ ಬಲಪಡಿಸುತ್ತಿದ್ದಾರೆಂದು ಇಲ್ಲಿ ನಾವು ನೋಡ್ತೇವೆ. ಮತ್ತೆ ಊಟ ಮಾಡಿ ಮಲಗಿದ್ರೆ ಮತ್ತೆ ಬಂದು ಹೇಳ್ತಾನೆ. 2ನೇ ಸಾರಿ ಆ ದೂತನು ಬಂದು ಅವನನ್ನು ತಟ್ಟಿ ಎಬ್ಬಿಸಿ, ಶಕ್ತಿಗೆ ಮೀರಿದ ಪ್ರಯಾಣ ಸಿದ್ಧವಾಗಿದೆ, ಹಾಗಾಗಿ ನೀನು ಎದ್ದು ಊಟ ಮಾಡು ಎಂದು ಹೇಳಿದನು. ಮಗನೇ, ಎದ್ದೇಳು, ಸಾಕು, ಈಗ ರಿಲ್ಯಾಕ್ಸ್ ಆಗು, ಊಟ ಮಾಡು. ನಿನ್ನ ಶಕ್ತಿಗೆ ಮೀರಿದ ಪ್ರಯಾಣ ನೀನು ಮಾಡಬೇಕೆನ್ನುವ ಒಂದು ದೊಡ್ಡ ಪ್ರಣಾಳಿಕೆ ನಿನ್ನ ಮೇಲಿದೆ. ನೀನು ನನಗೋಸ್ಕರ ಮಾಡಬೇಕಾದ ಕಾರ್ಯಗಳನ್ನೆಲ್ಲ ನೀನು ಮಾಡುವುದಕ್ಕೋಸ್ಕರ ನೇಮಿಸಿದ್ದೇನೆ. ದಿಕ್ಕಿಲ್ಲದ ಸಾವು ಸಾಯಲು ನಾನು ಬಿಡಲ್ಲ. ನಿನಗೋಸ್ಕರ ಅಗ್ನಿರಥವನ್ನು ಕಳಿಸಿ ನಾನು ಪರಲೋಕಕ್ಕೆ ನಿನ್ನನ್ನು ಕೊಂಡೊಯ್ಯುವುದಕ್ಕಾಗಿ ನನ್ನ ಸನ್ನಿಧಿಯಲ್ಲಿ ನಿನ್ನನ್ನು ಸೇರಿಸಿಕೊಳ್ಳಲು ಆಸೆಯುಳ್ಳವನಾಗಿದ್ದೇನೆ. ನನ್ನ ಪ್ರಣಾಳಿಕೆ ನೆರವೇರಿಸಿದಾಗ ಅನ್ನುತ್ತಾರೆ. ಅವನು ಊಟ ಮಾಡಿದ ನಂತರ ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿದನು. ಇನ್ನೂ ಉಳಿದ ವಾಕ್ಯ ಭಾಗ ನೀವೇ ಓದು ನೋಡಿ. ದೇವರು ಹೇಗೆ
ಆ ದಿನ ತನ್ನ ಭಕ್ತರನ್ನು ಪೋಷಿಸಿ ಬಲಪಡಿಸಿದರು ಎಂದು ನೋಡ್ತೀರಿ. ಅವರ ವಿಷಯದಲ್ಲಿ ದೇವರು ತನ್ನ ಪ್ರಣಾಳಿಕೆ ಹೇಗೆ ನೆರವೇರಿಸಿಕೊಂಡರು ಎಂದು ನೋಡ್ತೀರಿ. ಕರ್ತನಿಗೆ ಹೇಳ್ರಿ, ದೇವರೇ, ನನ್ನ ವಿಷಯದಲ್ಲಿಯೂ ನಿಮ್ಮ ಪ್ರಣಾಳಿಕೆ ನೆರವೇರುವ ಹಾಗೆ ನಾನು ಮಧ್ಯದಲ್ಲಿ ನಿಲ್ಲಿಸದೆ ಇನ್ನು ಸಾಕಾಯಿತು, ಇನ್ನು ನನ್ನ ಕೈಲಾಗಲ್ಲ, ಮುಂದೆ ಸೇವೆ ಮಾಡ್ಲಿಕ್ಕಾಗಲ್ಲ, ದೇವರಿಗೋಸ್ಕರ ಬದುಕಲಾರೆ, ದೇವರಿಗೆ ಇಷ್ಟವಾಗಿರಲಾರೆ, ಇನ್ಮೇಲೆ ನನ್ನನ್ನು ನಾನು ಕ್ರಮಪಡಿಸಿಕೊಳ್ಳಲಾರೆ ಎಂದು ಕೆಲವೊಮ್ಮೆ ನಾವು ನಿರಾಶರಾಗುತ್ತಿರುವಾಗ ಯಾರನ್ನೇ ಆಗಲಿ ದೇವರು ಅನ್ಫಿಟ್ ಅನ್ನೋದಿಲ್ಲ. ನಮ್ಮನ್ನು ಫಿಟ್ ಮಾಡುವುದಕ್ಕಾಗಿ, ಸಿದ್ಧಪಡಿಸುವುದಕ್ಕಾಗಿ, ಸರಿಪಡಿಸುವುದಕ್ಕೆ ಆಶಿಸುತ್ತಾರೆ. ಅದಕ್ಕಾಗಿಯೇ ದೇವರ ವಾಕ್ಯ ನಮಗೆ ತಿದ್ದುಪಾಟಾಗಿದೆ. ವಾಕ್ಯ ಎನ್ನುವುದು ನಮ್ಮನ್ನು ಬಲಪಡಿಸುತ್ತದೆ. ಅನುದಿನವೂ ದೇವರೊಂದಿಗೆ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಮಾಡಿರಿ. ನಾನು ಹೇಳೋದು ಸ್ವಲ್ಪ ಹೊತ್ತು ಸಮಯ ಇರೋದ್ರಿಂದ ಪೂರ್ತಿ ಹೇಳಲಿಕ್ಕಾಗಲ್ಲ. ಅಧ್ಯಾಯ ಪೂರ್ತಿ ಓದು ನೋಡಿ ನೀವು. ಪರಿಶುದ್ಧಾತ್ಮ ದೇವರು ಮತ್ತಷ್ಟು ಸ್ಪಷ್ಟವಾಗಿ ನಿಮ್ಮೊಂದಿಗೆ ಮಾತಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಕುಗ್ಗಿ ಹೋದ ವೇಳೆಯಲ್ಲಿ, ನಿರುತ್ಸಾಹದಿಂದ ತುಂಬಿಕೊಂಡ ಸಮಯದಲ್ಲಿ ನಮ್ಮ ಕೈ ಬಿಡಲಾರದೆ, ನಮ್ಮ ಬಲಹೀನತೆ ನಿಮಿತ್ತ, ನಮ್ಮ ಅಜ್ಞಾನದ ನಿಮಿತ್ತ ನಮ್ಮನ್ನು ತಳ್ಳಿಹಾಕದೆ ಮತ್ತೊಮ್ಮೆ ನಮ್ಮನ್ನು ಆಧರಿಸಿ ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಿಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಟ್ಟು ನಮ್ಮನ್ನು ಪೋಷಿಸಿ ನಮ್ಮ ನಂಬಿಕೆಯನ್ನು ಬಲಪಡಿಸುವುದಕ್ಕಾಗಿ ನಮಗೋಸ್ಕರ ಪ್ರಾಣ ಕೊಟ್ಟ ಕರ್ತನಾಗಿ ನಮ್ಮ ಮೇಲೆ ದೃಷ್ಟಿಟ್ಟು ಆಲೋಚನೆ ಹೇಳಬೇಕು ಆಸೆಯುಳ್ಳ ದೇವರಾಗಿರುವುದಕ್ಕೆ ನಿಮಗೆ ವಂದನೆಗಳು. ಯಾರ್ಯಾರು ಈ ಉದಯ ಕಾಲದಲ್ಲಿ ಕುಗ್ಗಿ ಹೋಗಿದ್ದಾರೋ ಅವರನ್ನು ನೋಡಿರಿ ದೇವರೇ. ಯಾರ್ಯಾರು ಇನ್ನು ಸಂಸಾರ ಮಾಡ್ಲಿಕ್ಕಾಗಲ್ಲ, ಯಾರ್ಯಾರು ನಮ್ಮ ಕುಟುಂಬ ಕಟ್ಟಲಾಗುವುದಿಲ್ಲ ಎಂಬ ನಿರಾಶೆಯಲ್ಲಿದ್ದಾರೋ, ಇನ್ನು ಈ ಸೇವೆ ಮಾಡ್ಲಿಕ್ಕಾಗಲ್ಲ ಎನ್ನುವಂತಹ ನಿರಾಸೆಯಲ್ಲಿರುವ ಸೇವಕರಿದ್ದಾರೋ ಅಂತಹವರನ್ನು ಕನಿಕರಿಸಿರಿ. ನಾನು ಇನ್ನು ಪಾಸಾಗಲ್ಲ, ಓದ್ಲಿಕ್ಕಾಗಲ್ಲ ಎಂದು ಕುಗ್ಗಿ ಹೋಗಿರುವ ಸ್ಟೂಡೆಂಟ್ಸ್ ಅನ್ನು ನೋಡಿರಿ ದೇವರೇ. ಎಷ್ಟೇ ವಿಫಲತೆಗಳು ನಮ್ಮಲ್ಲಿದ್ರೂ ಕೂಡ ನೀವು ನಮ್ಮನ್ನು ಸಫಲಪಡಿಸುವ ದೇವರಾಗಿದ್ದೀರಿ, ನೂತನಪಡಿಸುವ ದೇವರಾಗಿದ್ದೀರಿ, ಹಾಗೆಯೇ ಬಲಪಡಿಸುವ ದೇವರು ನೀವಾಗಿದ್ದೀರಿ ಎಂಬುದನ್ನು ಗ್ರಹಿಸಿ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ನಿಮ್ಮಲ್ಲಿ ನಂಬಿಕೆ ಇಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಇತರ ದೇಶದಿಂದಿದ್ರೆ ಅದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕೂಡ ನೀವು ಕಳಿಸಿಕೊಡಿರಿ. ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ಇಲ್ಲವಾದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇತರರಿಗೂ ಕೂಡ ಇದರ ಬಗ್ಗೆ ತಿಳಿಯಪಡಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಅನುದಿನದ ಧ್ಯಾನದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.